ರಾಜ್ಯವನ್ನು ಕೊಡುವ ವಿಷಯ ಸಾಧ್ಯವಾಗದ ಮಾತು. ಅವರು ನನ್ನಂತೆ ಗಂಡುಗಲಿಗಳೇ ಆಗಿದ್ದಲ್ಲಿ ನನ್ನೊಡನೆ ಹೋರಾಡಿ ರಾಜ್ಯವನ್ನು ಪಡೆಯಲಿ. ಇಲ್ಲವೇ ಇಲ್ಲವೇ ಪುನಃ ಪುನಃ ಕಾಡಿಗೆ ಹೋಗಲಿ. ಛಲ 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 ತೊಟ್ಟು ಮಾಡುವರು ಈಗ. ಸತ್ತರೆ ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಬದುಕಿದರೆ ಆ ಕಂಡ ಸಾಮ್ರಾಜ್ಯ. ಅಂತೂ ಅರ್ಜುನನಿಗಿಂತಲೂ ಮೊದಲೇ ದ್ವಾರಕಿಯನ್ನು ಪ್ರವೇಶಿಸಿದೆ. ಇನ್ನು ಆ ಕೃಷ್ಣನನ್ನು ಕಂಡು ಯಾದವರ ಸೈನ್ಯದ ಸಹಾಯವನ್ನು ಪಡೆದುಕೊಂಡೇ ಹೋಗುವೆನು. ಯಾದವರಾಜನ ಸೈನ್ಯವು ಪರಿಸ್ಥಿತಿಗೆ ಶತ್ರುಗಳ ಯಾದವರಾಜನ ಸೈನ್ಯವು ಕರುಣಾ ಸಾಗರ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ.
ಶ್ರೀಕೃಷ್ಣ ಪರಮಾತ್ಮನ ಬಳಿಗೆ ಹೋಗುತ್ತಿರುವನು. ವಾಸುದೇವನ ಬೆಂಬಲವು ಆತನಿಗೆ ದೊರೆಯುವುದಾದರೆ ನಾವು ಕಳವಳ ಪಡಲೇಬೇಕು. ಆತನು ಮುನ್ನಡೆದಿರುವ ಹಾದಿಯನ್ನು ತಪ್ಪಿಸಲೇಬೇಕು. ಆದ್ದರಿಂದ ನಾನು ಈಗಲೇ ದ್ವಾರಕೆಗೆ ಹೋಗಿ ಕೃಷ್ಣನ ಸಹಾಯವನ್ನು ಪಡೆದುಕೊಂಡು ಬರುವೆನು. ಕಾಪಾಡು ಕಾಪಾಡು. ಏನಿ ಭವನದ ಶೃಂಗಾರ ವೈಭವ, ಏನಿ ಭವನದ ಕಲಾಕೃತಿ, ಎತ್ತ ನೋಡಿದ ರಕ್ತ, ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರಗಳಿಂದ ಕೆತ್ತಲ್ಪಟ್ಟಿರುವ ಸಾಲುಗಂಬಗಳ ಸೊಬಗು ಮತ್ತು ಮತ್ತು ಮುತ್ತು ರತ್ನ ಮಾಣಿಕ್ಯಗಳಿಂದ ಕೆತ್ತಲ್ಪಟ್ಟ ನವ
ಕನ್ನಡಿಗರ ಕೈಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಮಂಟಪಗಳು, ಗುಡಿ ಗೋಪುರಗಳು ಎಷ್ಟೊಂದು ಶೋಭಾನಮಾನವಾಗಿ ಕಾಣುತ್ತದೆ. ಈ ಮಾಧವನ ಅರಮನೆ ಮುತ್ತು ರತ್ನ ವಜ್ರ ವೈಡೂರ್ಯ ಮರಕದ ಮಾಣಿಕ್ಯವೆಂಬ ಕೂಡಿ ರಾರಾಜಿಸುತ್ತಿರುವುದಲ್ಲ. ಈ ರಂಗು ರಂಗಿನ ರಂಗನಾಥನ ಅರಮನೆ ಈ ಮಾಧವನ ಅರಮನೆ ಎಷ್ಟೊಂದು ಶೋಭಾನಮಾನವಾಗಿ ಕಾಣುತ್ತಿದೆ. ಇದೇನು ಇಂದ್ರನ ಭವನವೋ ಅಥವಾ ಕೃಷ್ಣನು ನನಗಾಗಿ ನಿರ್ಮಿಸಿರುವ ಮಾಯಾ ಮಂದಿರವೋ? ಛೇ, ಅದಾಗದು. ಶಿಲಾಬಾಲಕಿ, ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರಿಗಿಂತಲೂ ಅತಿ ಹೆಚ್ಚಿನ ಸೌಂದರ್ಯ ಈ ಶಿಲಾಬಾಲಕಿಯರ ಸೌಂದರ್ಯ. ಏನು ರೂಪು, ಏನು ಲಾವಣ್ಯ, ಅದ್ಭುತ ಅತ್ಯದ್ಭುತ ಈ ಶಿಲಾಬಾಲಕಿಯರ ಸೌಂದರ್ಯ. ಮಿಂಚಿನಂತೆ ಹೊಳೆಯುತ್ತಿರುವ ನಯನಗಳು, ತೊಂಡೆ ಹಣ್ಣಿನಂತಹ ತುಟಿಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಬಳ್ಳಿಯಂತೆ ಬಳುಕುವ ಈ ನಡುವು, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಈ ಶಿಲಾಬಾಲಕಿಯರನ್ನು ನೋಡಿ ನಾನು ಭಾವಪರವಶನಾದೆ. ಈ ಶಿಲಾಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ನನ್ನ 2 ತೋಳುಗಳಿಂದ ಬಿಗಿದಪ್ಪಲೇ. ಅಖಿಲ ಸಾಮ್ರಾಜ್ಯ ಚಂದ್ರೇಶ್ವರ ಬಲ ಬಲಾನಂದಗಿರಿ ಅಖಿಲ ಸಾಮ್ರಾಜ್ಯ ಚಂದ್ರೇಶ್ವರ
ಎಲ್ಲವೂ ಕನಸಿನಂತೆ ಕಾಣುತ್ತಿರುವುದಲ್ಲ. ಓ ಕೃಷ್ಣ, ಈ ನಿನ್ನ ಮಾಯಾಶಯನವನ್ನು ಕಂಡು ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಹಸ್ತಿನಾವತಿಯ ಮಣಿಮಕುಟೇಶ್ವರ, ಗಾಂಧಾರ ದೇವಿಯ ಗರ್ಭ ಸಂಜಾತ ಶತ್ರುಧುರೀಣ, ಈ ಪ್ರಚಂಡ ಕೌರವೇಶ್ವರನ ಹರಮನೆಗಿಂತಲೂ ಅದ್ಭುತವೇ, ರಮಣೀಯವೇ, ಶೋಭಾನುಮಾನವೇ. ಓ ಓ ಸಾರ್ಥಕಿ, ಸೌಖ್ಯವೇ? ರಾಜ, ಕ್ಷೇಮದಿಂದ ಇದ್ದೇನೆ. ಸಾರ್ಥಕಿ, ಎಲ್ಲಿ ನಿನ್ನ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ಒದಗಿ ವಿಶ್ರಾಂತಿಯನ್ನು ಪಡೆಯುತ್ತಿರುವನು. ಇನ್ನೇನು ಎಚ್ಚರಗೊಳ್ಳುವನು. ಈ ಪಾಶದಲ್ಲಿ ಕುಳಿತುಕೊಂಡು ಸುಯೋಧನ. ಏನು ಕೃಷ್ಣನು ಮಲಗ ನಿದ್ರಿಸುತ್ತಿರುವನೆ? ಇರುಳೆಲ್ಲ ಗೋಪಾಂಗನೆಯರೊಡನೆ ವಿನೋದ, ಹಗಲೆಲ್ಲ ನಿದ್ರೆ, ಈತನಿಗೆ ದಾರಿದ್ರ್ಯವೇ ಸರಿ. ಸಾತ್ಯಕಿ, ನಿನ್ನಲ್ಲಿ ಒಂದು ಮಾತಿದೆ, ನೀನು ತಿಳಿಸುವಂತೆ ಸುಯೋಧನ. ನೇನು ಇಲ್ಲ. ಆ ಪಾಂಡವರಿಗೆ ನಮಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಸುಯೋಧನ, ಇದಕ್ಕೆ ಉತ್ತರವನ್ನು ಕೊಡಲು ನಾನು ಸಿದ್ಧನಲ್ಲ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನು, ನಾನು ಅಲ್ಲೇ ಇರುವೆನು. ಸರಿಯಾದ ಉತ್ತರ ಸಾತ್ಯಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವರ ಸೈನ್ಯವೇ ನನ್ನ ಕೈ ಸೇರಿದಂತಾಗುವುದು. ಹೇಗಾದರೂ ಹೋಗಲಿ, ನೋಡಿಕೊಳ್ಳುತ್ತೇನೆ. ಅಸಂಭವ, ಚಂದ್ರಕುಲ ಚಕ್ರೇಶ್ವರನಾದ ನಾನು, ಹಸ್ತಿನಾವತಿಯ ಮಣಿಮಕುಟೇಶ್ವರನಾದ ನಾನು ಈ ಬಲ್ಲನ ಪಾದದಡಿಯಲ್ಲಿ ಅಸಂಭವ, ಅಸಂಭವ. ನನಗೆ ಯೋಗ್ಯವಾದ ಪೀಠ ಕೇಶವನಿನ್ನ ನಾಮಾಮೃತವ ಕೇಶವನಿನ್ನ ನಾಮಾಮೃತವ ನೆನೆಯುತ್ತ ಮರಿಸುತ್ತೆ ಈ ನನ್ನ ಜೀವ
ಸಾತಕಿ, ಎಲ್ಲಿ ನನ್ನ ಪ್ರಾಣಸಕನು? ಬೇಗನೆ ಹೇಳು ಸಾತಕಿ. ಪಾರ್ಥ, ಎಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬನೆಯಿಂದ ಎಲ್ಲವೂ ಹಾಳ. ಏಕೆ, ಏನಾಯಿತು ಸಾತಕಿ? ಪಾರ್ಥ, ಅದನ್ನು ಹೇಳಲು ನನಗೆ ಬಾಯೇ ಇಲ್ಲದಂತಾಗಿದೆ. ಇದು ಹೇಳು. ಓಹೋ, ದುರ್ಯೋಧನನು ನನಗಿಂತ ಮೊದಲು ದ್ವಾರಕೆಗೆ ಬಂದು ಕುಳಿತಿರುವನು. ನಿನ್ನ ಆಲಸ್ಯದಿಂದ ದುಷ್ಟಫಲವಾಗಿ ಸುಯೋಧನನು ಶ್ರೀಕೃಷ್ಣನ ಆಶ್ರಯವನ್ನು ಪಡೆದಿರುವನು. ಇದು ಎಂತಹ ವಿಳಂಬನೆ ಪಾರ್ಥ? ವಿಳಂಬನೆ ಎಲ್ಲ ಸಾತಕಿ, ಇದು ಪಾಂಡವರ ದುರ್ದೈವ. ನಾನು ಮರುಗೂ ತಾನೇ ಹೇತಕ್ಕೆ. ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಆತನ ಮೇಲೆ ಬಿದ್ದರೂ ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರ ಜೊತೆ ಪಾಂಚಾಲಿಯ ಸಂಗಡ ವನವಾಸಕ್ಕೆ ಹೋದರೂ ಸರಿ. ಅರ್ಜುನ, ನನ್ನನ್ನು ಕಂಡು ನಿನಗೆ ಸಮಾಧಾನವೇ? ನೀನು ದ್ವಾರಕೆಗೆ ಪ್ರಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟದ್ದು. ಆದರೆ ನನ್ನ ಸುದೈವದಿಂದ ನಾನೇ ಮೊದಲು ಇಲ್ಲಿಗೆ ಬಂದನು. ಅರ್ಜುನ, ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಯೋಗ್ಯತೆಗಳಿಗೆ ತಕ್ಕಂತೆ ಫಲವು ದೊರಕೇ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾದೀತೆ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದರಲ್ಲವೇ ಹಲವು ಮಂದು ರಾಜರುಗಳ ಸಹಾಯ ದೊರಕುವುದು. ದುರ್ಯೋಧನ, ನಾನು ಬಂದದ್ದು ಈ ಮಹಾಮಹಿಮನ ಪಾದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನಾಡಿ ಹೋಗಬೇಕೆಂದು ಬಂದಿರುವನು ಅಷ್ಟೇ. ನೀನು ಯಾವ ಇಚ್ಛೆಯಿಂದಾದರೂ ಬಾ ಅರ್ಜುನ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ದುರ್ಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ನಮಗೆ ಸಂತೋಷದ ವಿಷಯವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ಸುಯೋಧನ. ಹೇಗಾದರೂ ಆಗಲೇ ನಿನ್ನ ಇಷ್ಟವಿದ್ದ ಸ್ಥಳದಲ್ಲಿಯೇ ಕುಳಿತುಕೋ. ಶಬರಿಗಮಯವನಿಂದ ಪ್ರಭುವೆ ನೀಡೋ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವತಾಳು. ಏನು ನಿನ್ನಯ ಲೀಲೆ ದೀನದಯಾಳು, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು ಪರಮಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ಈಗಿತು ಲೋಕದ ಭವಬಂಧನ, ಈಗಿತು ಲೋಕದ ಭವಬಂಧನ. ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀನು ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಋಗುಮುನಿದಾತ್ಮದ ಅಕ್ಷಯ ನಡೆಸಿ, ಋಗುಮುನಿದಾತ್ಮದ ಅಕ್ಷಯ ನಡೆಸಿ, ಮೋಕ್ಷವ ನೀಡಿದ ತಂದೆ, ಮೋಕ್ಷವ ನೀಡಿದ ತಂದೆ,
ಯಾವಾಗ ಬಂದೆ? ಎಲ್ಲವೂ ಕುಶಲವೂ ತಾನೆ? ಅರ್ಜುನ, ನಿನಗೆ ಅಷ್ಟು ಸ್ವಾತಂತ್ರ್ಯವಲ್ಲವಾಯಿತೆ? ಬಂದವನು ನನ್ನ ಕಾಲಿನ ಬಳಿ ಕುಳಿತುಕೊಳ್ಳಬಹುದೇ? ಛೇ, ಇಲ್ಲಿ ಯಾವ ಸೇವಕರು ಸಹ ಇಲ್ಲ. ನಿನ್ನಂತವರು ಬಂದು ಕುಳಿತುಕೊಳ್ಳಲು ಪೀಠವೂ ಸಹ ಇಲ್ಲ. ಹೇಗಾದ್ರೂ ಆಗಲ್ಲ, ಬಾ ವಿಲಿಯವರು ಸವಿಯೋಣ. ವಾಸುದೇವ! ಯಾರದು? ಗೌರವೇಶ್ವರ ಬಾವಾ, ಯಾವಾಗ ಬಂದೆ? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಂತೆ? ಎಲ್ಲವೂ ಸೌಖ್ಯವೂ ತಾನೆ? ಎಲ್ಲರೂ ಸೌಖ್ಯವೇ. ನಾನು ಬಂದು ಬಹಳ ಸಮಯವಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣತಕ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆಯಲ್ಲ ಕೃಷ್ಣ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಶ್ರೀಧರನ, ಹಾಗೇನೂ ಇಲ್ಲ, ಬಾ ಕುಳಿತುಕೋ. ಗೌರವೇಶ್ವರ, ಅರ್ಜುನ, ನೀವಿಬ್ಬರು ಏಕಕಾಲದಲ್ಲಿ ನನ್ನ ಬಳಿಗೆ ಬರಲು ಕಾರಣವೇನು? ವಾಸುದೇವ, ಈ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ಇದ್ದಬೇಕೆಂದು ಕೇಳಲಿಲ್ಲದೆ ಬಂದಿರುವನ. ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಕೇಳಲು ಬಂದಿರುವಂತೆ ತೋರುವುದಲ್ಲ? ಹೌದು ಪರಮಾತ್ಮ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತ ಮುಗಿಸಿ ಬಂದರೂ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಹಿಂದಿರುಗಿಸಲಿಲ್ಲ. ನಿಮ್ಮ ಸಹಾಯಕ್ಕಾಗಿ ಬಂದಿರುವೆನು. ಅರ್ಜುನ, ಸುಯೋಧನ, ಈ ಉಭಯ ಸಂಕಟದಲ್ಲಿ ನಾನು ಏನು ತಾನೇ ಮಾಡಲಿ? ಜನಾರ್ದನ, ನಿನ್ನ ದೃಷ್ಟಿಯು ಮೊದಲು ಯಾರ ಮೇಲೆ ಬಿದ್ದಿರುವುದೋ ಅವರ ಇಷ್ಟವನ್ನು ನೆರವೇರಿಸಬೇಕು ದೇವ. ನೋಡಲು ಕೃಷ್ಣ, ನೀನು ನಮ್ಮೆಲ್ಲರಿಗೂ ಸಮಾನವಾದ ಬಂಧು. ನೀನು ವೀರನು, ನ್ಯಾಯಗುಣಶೀಲನು, ಬುದ್ಧಿವಂತನು. ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಅದು ವಿರೋಚಿತ ಧರ್ಮ. ನಿನ್ನ ಬಳಿಗೆ ಬಂದವರ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪರಿಪಾಲಿಸಿದಂತಾಗುವುದು ಕೃಷ್ಣ. ಸುಯೋಧನ, ಅರ್ಜುನ, ಸುಯೋಧನ, ಬಲ್ಲೆಯ ಲೋಕ ರಾಜರಾಜ ಸುಯೋಧನ, ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ಮಾವ ಆಸೆಯೇಕೋ ನಿರಾಸೆ. ಅರ್ಜುನ,
ನನಗೆ ಸ್ವಲ್ಪವೂ ಸಂಶಯವಿಲ್ಲ. ಆಹಾ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆದರೆ ಅದಕ್ಕೆ ನಾನು ಆತನನ್ನು ಇಷ್ಟವನ್ನು ನೆರವೇರಿಸುವ ಇಚ್ಛೆ ತಾನೇ ಸುಯೋಧನ. ಅರ್ಜುನ, ನಿನಗೆ ಯಾರ ಸಹಾಯವೂ ಬೇಕು? ಇಲ್ಲಿ ನೋಡಿರಿ ಸುಯೋಧನ, ಅರ್ಜುನ, ಇಲ್ಲಿ ನೋಡಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಕ್ಷೋಹಿಣಿ ಸೈನ್ಯವು ಬಲಭದ್ರನ ಒಂದು ಕಡೆ, ನಿರಸ್ತನು ಯುದ್ಧ ವಿಮುಕ್ತನು ಆದ ನಾನು ಮತ್ತೊಂದು ಕಡೆ. ಈ ಎರಡರಲ್ಲಿ ನಿಮಗೆ ಯಾವುದು ಬೇಕು ಯೋಚಿಸಿ ಹೇಳಿ. ಯದುಕುಲ ಚೂಡಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸಿರುವೆ. ಯುದ್ಧವಿನ್ನು ಕಣ್ಣು ನಿರಸ್ತ್ರನು ಆಗ ಇವನಿಂದ ಆಗುವ ಪ್ರಯೋಜನವಾದರೂ ಏನು? ವಾಸುದೇವ, ಈಗ ತಾನೇ ವನವಾಸವನ್ನು ಮುಗಿಸಿಕೊಂಡು ಬಂದಿರುವ ಈ ಬಡ ಪಾಂಡವರು ನಿನ್ನ ಒಂದು ಅಕ್ಷೋಹಿಣಿ ಸೈನ್ಯವನ್ನು ತಡೆಯುವ ಶಕ್ತಿ ಅವರಿಗೆಲ್ಲಿಂದ ಬರಬೇಕು? ಅದನ್ನು ನನ್ನ ಕಡೆಗೆ ಕಳುಹಿಸು, ನಾನೇ ನೋಡಿಕೊಳ್ಳುವುದು. ಬಲೆ ಸುಯೋಧನ, ಬಲೆ. ನಿನ್ನ ಸಾಮರ್ಥ್ಯಕ್ಕೆ ತಕ್ಕದ್ದನ್ನೇ ನಿನ್ನ ಶ್ರದ್ಧೆ ಆಗಲಿ. ನಡೆ ಸುಯೋಧನ, ನಾನು ಸೈನ್ಯಕ್ಕೆ ಆಜ್ಞಾಪಿಸುವೆನು. ಈ ನಿನ್ನ ಕಣ್ಸನ್ನೆಯ ಕಪಟ ನಾಟಕವನ್ನು ನಾನು ಚೆನ್ನಾಗಿ ಬಲ್ಲೆ ಕೃಷ್ಣ, ಚೆನ್ನಾಗಿ ಬಲ್ಲೆ. ನೀನು ಕಪಟಿ, ಪಾಂಡವರ ಪಕ್ಷಪಾತಿ. ಈ ಅರ್ಜುನನು ನಿನ್ನ ಪ್ರಾಣತಕ. ಇಂತಹ ಸಮಯದಲ್ಲಿ ನಾವುಗಳು ನಿಮ್ಮೊಡನೆ ಬೆರೆಯುವುದೆಂದರೆ ಅದು ಸಾಧ್ಯವೇ? ಅದು ಸಾಧ್ಯವಾಗದ ಮಾತು. ಈಗ ನಾವುಗಳೇ ಬೇರೆ ಕೃಷ್ಣ, ನಾವುಗಳೇ ಬೇರೆ, ನೀವುಗಳೇ ಬೇರೆ. ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧ ಕಾಲದಲ್ಲಿ ಯಾರ ಪರವಾಗಿಯೂ ಆಯುಧಗಳನ್ನು ಹಿಡಿದು ಕಾದಾಡುವುದಿಲ್ಲವೆಂದು ವಚನ ಬಿತ್ತಿರುವೆ. ವಚನ ಭ್ರಷ್ಟನಾದಿಯೇ ಎಂದಿಗೂ ಇಲ್ಲ ಕೃಷ್ಣ. ಸುಯೋಧನ, ಇನ್ನು ನಿನ್ನ ಭೇಟಿ ರಣಾಂಗಣದಲ್ಲಿ ಆಗ ನೋಡುವೆಯಂತೆ ಈ ನಿನ್ನ ಭಕ್ತರ ಅಕ್ಷೋಹಿಣಿ ಸೈನ್ಯದ ಫಲಾಫಲಗಳನ್ನು. ವಾಸುದೇವ, ನಾನಿನ್ನು ಬರುವೆನು. ಅರ್ಜುನ, ಓಡಿಕೊಳ್ಳುವೆನು. ಆಗ ತಾನೇ ತಿಳಿಯುವುದು. ನಡೆ ಸುಯೋಧನ, ನಡೆ. ಮುಂದಿನ ನಿನ್ನ ಭೇಟಿ ರಣಾಂಗಣದಲ್ಲಿ. ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತಾಯಿತು. ಯಾದವ ಗಣ್ಯನು ನನ್ನ ಸಾರಥಿಯಾಗಲು ಸಮ್ಮತಿಸಿರುವನು. ಈಗ ದ್ವಾರಕೆ ಯಾತ್ರೆಯು ಸಫಲ್ಯವಾಯಿತು. ಅರ್ಜುನ, ಎಂತ ಕಾರ್ಯವನ್ನು ಮಾಡಿದೆ? ಸ್ವಾಸ್ಥದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಿಯಲ್ಲ ವಾಸುದೇವ. ಅರ್ಜುನ, ನಾನು ದೇವರು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ನಾನು ಬಯಸಿದ್ದು ದೇವ. ಪರಮಾತ್ಮ, ನೀನು ನನ್ನ ಸಾರಥಿಯಾಗು. ಈ ನಿನ್ನ ವರದ ಹಸ್ತಗಳು ನನ್ನ ರಥದ ಅಶ್ವಗಳ ಕಡಿವಾಣಗಳನ್ನು ಹಿಡಿಯಲಿ. ಆಗ ಇಡೀ ಜಗತ್ತೇ ನೋಡುವುದು ಈ ಸೃಷ್ಟಿಕರ್ತನ ಕೈಯಲ್ಲಿ ಶಾಸನದಂಡ ನಲಿಯುವುದನ್ನು. ನಿಯತಿಯ ವೃಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಾಪನೆಯಾಗುವುದನ್ನು ವಾಸುದೇವ. ಬಲೆ ಅರ್ಜುನ, ಬಲೆ. ಸರಿಯಾಗಿ ಹೇಳಿದೆ. ನಿನ್ನ ಸಹಾಯಕನಾಗುವುದಲ್ಲದೆ ನನ್ನ ಬಂಡಿಯಾಳದು ಎಂದು ಹೇಳುತ್ತೀವಿಯಲ್ಲ. ಒಳ್ಳೆಯ ಮಾತನ್ನೇ ಹೇಳಿದೆ. ಇದೆಲ್ಲ ನಮ್ಮ ಹಣೆ ಬರಹ. ಭಕ್ತನ ಇಚ್ಛೆಯನ್ನು ನೆರವೇರಿಸುವುದೇ ಪರಮಾತ್ಮನ ಕರ್ತವ್ಯ. ಹೇಗಾದರೆ ಅವರು ಪರಮಾತ್ಮ. ಅರ್ಜುನ, ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ಒಂದುವೆನ ಜಗವ ಭಯವಿಲ್ಲದೆ ಜಗದಿ
ಸಾಕನೆ ನಿನ್ನಯ ಜಯವ ಅರ್ಜುನ ಸಾಕನೆ ನಿನ್ನಯ ಜಯವ ಸತತವು ನಾ ಬಯಸಿ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೊರೆವೆ ಅರ್ಜುನ ಮನದನು ಮಾನವ ಸಾಧ 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 ಅರ್ಜುನ ಮನದನ ಮಾನವ ತಿರುಮಿಯ ಪ್ರಿಯ ಪದ ಮನದನ ಮಾನವ ತಿರುಮಿಯ ಪ್ರಿಯ ಪದ ಸಾಧಿಸು ಕಾರ್ಯವ ಭಯವೇ ಸಗೆಯಿನ್ನು ಸಾಧಿಸು ಕಾರ್ಯವ ಭಯವೇ ಸಗೆಯಿನ್ನು ಸಾಧಿಸು ಕಾರ್ಯವ ಭಯವೇ ಸಗೆಯಿನ್ನು ಭಕ್ತರವೇ ಸಗೆ ವಿಜಯ 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 ಅರ್ಜುನ ಹೇಗಾದರಾಗಲಿ ಈ ಶುಭ ಸಮಾಚಾರವನ್ನು ಪಾಂಡವರಿಗೆ ತಿಳಿಸು ಧರ್ಮನಂದನಿಗೆ ತಿಳಿಸು ಪರಮಾತ್ಮ ನಾನಿನ್ನು ಹೋಗಿ ಬರುವನು ನಮ್ಮ ಮೇಲೆ ಕೃಪೆ ಇರಲಿ. ತಥಾಸ್ತು. ಸ್ವಾಮಿ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ ಕಾಮಿನಿ ಕೈ ಬೀಡು ಮೋಹನ ನಗೆ ಬೀರಿ ಕಾಮಿನಿ ಕೈ ಬೀಡು ಮೋಹನ ನಗೆ ಬೀರಿ ಆಡಿನ ಮಾತುಗಳೇನಾಯಿತೆ ಆಡಿನ ಮಾತುಗಳೇನಾಯಿತೆ ಶೃಂಗಾರ ಕಥೆ ಮನದಾಯಿತೆ ಶೃಂಗಾರ ಕಥೆ ಮನದಾಯಿತೆ ರಮಣಿ ವರ್ಣವೇ ಸುಮನವೇ ಹಲಲದಾಯಿ ಮಾಮೇಗ ಪ್ರಾಣೇಶ್ವರ ರುಕ್ಮಿಣಿ ಪ್ರಾಣೇಶ್ವರ ರುಕ್ಮಿಣಿ ಪ್ರಾಣನಾಥ ರುಕ್ಮಿಣಿ ಪ್ರಾಣವಲ್ಲಭ ಪ್ರಿಯತಮೆ ಪ್ರಿಯತಮೆ ಏಕೆ ಸ್ವಾಮಿ ನಾಚಿಕೊಳ್ಳುತ್ತೀರಿ ಮಾಮೇಗ ದೇವಾ ದೇವಿ ಸ್ವಾಮಿ ಪ್ರಿಯತಮೆ ಪ್ರಿಯತಮ ಪ್ರಿಯತಮೆ ಪ್ರಾಣವಲ್ಲವ ಪ್ರಾಣವಲ್ಲವೇ ಆಹಾ ಸಂತೋಷವಾಯಿತೆ ಸಂತೋಷವಾಯಿತು ರುಕ್ಮಿಣಿ ಸಾಕಾಯಿತೆ ಸಾಕಾಯಿತು ಹೋಗೋಣವೇ ಹೋಗು. ಮಾಮೇಗ ಪ್ರಿಯ ಮಾಮೇಗ ದೇವ ಮಾಮೇಗ ಮನಮೋಹನ ಮಾಮೇಗ ಮನಮೋಹನ
ನಡುಗುತ್ತಿರುವಿರಲ್ಲ. ಬಾ ಬೇಗ ಪ್ರಿಯ ಬಾ ಬೇಗ ದೇವ ಬಾ ಬೇಗ ಸ್ವಾಮಿ ಬಾ ಬೇಗ ಮನವಿ ಬಾ ಬೇಗ ಪ್ರಿಯ ಬಾ ಬೇಗ. ವಾಸುದೇವ, ರುಕ್ಮಿಣಿ, ನಾನು ಮೊದಲೇ ಹೇಳಲಿವೆ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿವದೆಂದು. ರುಕ್ಮಿಣಿ, ಅದಷ್ಟು ನಾನು ಲೋಕಸೇವೆಯ ಅರಕೆ ನೋಡ್ತಾರವೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡು ನಿನ್ನ ಅರಿತಿಲ್ಲವೇ? ಅದಕ್ಕಾಗಿ ನೀನು ಚಿಂತಿಸುತ್ತಿರುವೆಯಾ? ಪ್ರಾಣೇಶ್ವರ, ಮಾನವ ಪ್ರಳಯವತ್ತು ಪರಮಾತ್ಮನ ಲೀಲೆಯಿದೆ. ಕರೆದ ತುಳಿದವರು ಪರಿಹರಿಸಲು ಪರಮಾತ್ಮನ ಲೀಲೆಯಿದೆ. ದುಷ್ಟ ಶಿಕ್ಷಕ ದುಷ್ಟರ ರಕ್ಷಕ ನೀನಾಗಿ ಸ್ವಾಮಿ. ರುಕ್ಮಿಣಿ, ಏಕೀ ಚಿಂತನೆ ಏಕೀ ಚಿಂತನೆ. ರುಕ್ಮಿಣಿ, ಇದನ್ನು ತನ್ನ ಜಗವನ್ನು ಸಾರ್ಥಕಗೊಳಿಸಲು ರುಕ್ಮಿಣಿ, ಇದನ್ನು ತನ್ನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವ ಜಗದಿ. ಇದನ್ನು ತನ್ನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳ ಉಳಿಸುವ ಜಗದಿ. ಏಕೀ ಚಿಂತನೆ ಏಕೀ ಚಿಂತನೆ. ರುಕ್ಮಿಣಿ, ಧರೆಯ ಭಾರವನ್ನು ಇಳಿಸಲು ನಾನು ಧರೆಗೆ ಬಂದಿದೆ ಪ್ರೇಯಸಿ. ಧರೆಯ ಭಾರವನ್ನು ಇಳಿಸಲು ನಾನು ಧರೆಗೆ ಬಂದಿದೆ ಪ್ರೇಯಸಿ. ದುಷ್ಟರ ಮೆಚ್ಚಿಸಿ ಶಿಷ್ಟರ ರಕ್ಷಿಸಿ. ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸಿ ಧರೆಯ ಪಾಲಕ ನಾನೆನಿಸಿ. ಈ ಧರೆಯ ಪಾಲಕ ನಾನೆನಿಸಿ. ಏಕೀ ಚಿಂತನೆ ಏಕೀ ಚಿಂತನೆ.
ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಬಲರಾಮ ಮುಂತಾದ ಮಹಾರಥಿಕರು ಒಂದು ಕಡೆ, ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಆಹಾ. ಈ ಯುದ್ಧ ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಎಷ್ಟು ಜನ ಉಳಿಯುವರು, ಎಷ್ಟು ಜನ ಸಾಯುವರು? ಯುದ್ಧ ಅನಂತರ ಪ್ರಳಯ. ಪ್ರೀತಿ ರುಕ್ಮಿಣಿ, ನಿನ್ನ ಸ್ಪರ್ಶವು ಮುಕ್ತ ಸಂಜೀವಿನಿ. ಆ ದೃಷ್ಟಿ ಜಗತ್ತಿಂತ ಜೀವಂತವಾಗಿ ಮಾಡಬಲ್ಲೆ. ಅದನ್ನುಳಿದ ಈ ರಕ್ತಪಾತದ ಅವಶ್ಯಕತೆ ಏಕೆ? ನೀನು ಮತ್ತೊಂದು ಸಾರಿ ಸಂಧಿಗೆ ಪ್ರಯತ್ನಿಸಿ ನೋಡಬಹುದಲ್ಲ? ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಸಂಧಿಗೆ ಪ್ರಯತ್ನಿಸಬೇಕು. ಅದಕ್ಕಾಗಿ ಈ ದಿನವೇ ನಾನು ಹಸ್ತಿನಾವತಿಗೆ ಹೋಗುವೆ. ಆದರೆ ನಿನ್ನ ಅಪ್ಪಣೆಯ ಪ್ರಯತ್ನವೂ ಸಹ ವಿಫಲವಾಗುವುದು ರುಕ್ಮಿಣಿ. ಕಾರ್ಯವು ಕೈತಪ್ಪಿತು. ದುರ್ಯೋಧನನು ಬಲಭದ್ರನ ಸಹಾಯವನ್ನು ಕೋರಲು ಹೋಗಿರುವ ನಾನು ಅಲ್ಲಿಗೆ ಮಾಯದ ಗೋವಾಗಿ ಹೋಗುವೆ. ಬಲಭದ್ರನು ಭೈರವಭೂಮಿಗೆ ಬರುವ ಸಮಯಕ್ಕೆ ಸರಿಯಾಗಿ ಎದುರುಗಡೆ ನಿಂತು ಹಾಯುವಂತೆ ತಲೆಯಾಡಿಸುವೆ. ಆಗ ಬಲಭದ್ರನು ಕಲ್ಲಿನಿಂದ ಹೊಡೆಯುವನು. ನಾನು ಪ್ರಾಣ ಬಿಟ್ಟಂತೆ ನಡೆಸಿ ಗೋಹತ್ಯಾ ಪರಿಹಾರಕ್ಕಾಗಿ ಆತನನ್ನು ಭೂ ಯಾತ್ರೆಗೆ ಹೋಗುವಂತೆ ಮಾಡುವ. ಅವನು 21 ದಿನ ಭೂ ಯಾತ್ರೆಯನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಈ ಕುರುಕ್ಷೇತ್ರ ಮಹಾಯುದ್ಧವನ್ನೇ ಪೂರೈಸಿದ. ನಾವಿನ್ನು ಹೊರಡೋಣ. ತಮಗೆ ಚಿಂತೆ ಆಗಲಿ.